ಚಂದ್ರಮಾಯ ಭಯಭೀತರಾದರೆಲ್ಲ ಬದುಕೆ ಬರಡಾಯಿತಲ್ಲ ನಡೆದಾಡೋ ಹಾದಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಅಪಾಯ ಕಾಪಾಡೋ ಕೈಗಳಿಂದ ಕಿರುಚಿದರೂ ಕೇಳುವರಿಲ್ಲ ನಿಶ್ಶಬ್ದ ತರಂಗ ಘೋರ ಮನಸೇ ಗಾಢಾಂಧಕಾರ ಸುಳಿದಾಡೋ ಸಣ್ಣ ಮಿಂಚು ನಡೆಸಿತ್ತು ದೊಡ್ಡ ಸಂಚು ಘೋರಾನಿಗೂಢ ರಾತ್ರಿ ಕ್ರೂರಾನಿಗೂಢ ರಾತ್ರಿ ಗಾಢಾನಿಗೂಢ ರಾತ್ರಿ ಕಾಡೋನಿಗೂಢ ರಾತ್ರಿ. ಇನ್ನು ಆ ಮನೆ ಸರ್ವನಾಶ ಆಗೋಗುತ್ತೆ. ಮಾಧವ್, 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 ನೀರು ಕೊಡ್ಲಾ? ಎದ್ದೇಳಿ. ನೀರು ಕುಡೀರಿ. ಮಾತ್ರೆ ತಗೊಳ್ಳಿ. ಸುರೇಖಾ, ಆ ಕಿಟಕಿ ಕ್ಲೋಸ್ ಮಾಡು. ಮಾಧವ್, ಚಳಿ ಆಗ್ತಾ ಇದೆ, ಅದಕ್ಕೆ ಪ್ಲೀಸ್. ಮಾಧವ್, ನಿಮ್ಗೆ ಈ ಮಾತ್ರೆಗಳಿಂದ ಹುಷಾರಾಗ್ತಾ ಇಲ್ವಲ್ಲ? ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಫೋನ್ ಮಾಡೋಣವಾ? ಅಥವಾ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತೀರಾ? ಬೇಡ, ಅದೆಲ್ಲ ಏನೂ ಬೇಡ. ಸುರೇಖಾ, ನೀನು ಸ್ವಲ್ಪ ಹೊತ್ತು ನನ್ನ ಜೊತೆನೆ ಮಾತಾಡ್ತಾ ಇರ್ತೀಯ? ಮಾಧವ್, ನೀವು ಹೀಗೆಲ್ಲ ಟೆನ್ಷನ್ ತಗೋಬೇಡಿ. ನನಗೆ ಸಂಕಟ ಆಗುತ್ತೆ. ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಅದನ್ನು ಮರ್ತ್ಬಿಡಿ. ನನಗೆ ಈ ಮಾಧವ್ ಬೇಡ. ನನಗೆ ನಾನು ಇಷ್ಟಪಡೋ ಆ ಮಾಧವ್ ಬೇಕು. ನಾನು ಎಷ್ಟೇ ಕೋಪ ಮಾಡಿಕೊಂಡ್ರು ತನ್ನ ಜೋಕ್ಸಿಂದ, ತನ್ನ ಮಾತಿಂದ ನನ್ನ ನಗ್ಸೋ ಆ ಮಾಧವ್ ಬೇಕು. ಈ ಹಳ್ಳಿಗೆ ಬಂದ ಮೇಲಿಂದ ನಾನು ಆ ಮಾಧವ್ನ ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ಆ ಮಾಧವ್ನ ಮೀಟ್ ಮಾಡಬೇಕು. ಹಾಗೆಲ್ಲ ಏನೂ ಇಲ್ಲ. ನಾನು ಚಿಕ್ಕವನಿದ್ದಾಗಿನಿಂದಲೂ ಹೀಗೆ, ಹಾಗಾಗಿ ಹುಷಾರು ತಪ್ತಾ ಇದ್ದೆ. ಮಾಧವ್, ನಿಮ್ಗೆ ಏನಾದರೂ ಹೇಳಬೇಕು ಅನ್ಸಿದ್ರೆ ನನಗೆ ಹೇಳಿ. ಏನಾದರೂ ಬೇಕಾದ್ರೆ ನನಗೆ ಕೇಳಿ. ಇಲ್ಲ, ಸ್ವಲ್ಪ ಹೊತ್ತು ಮಲಗಿದ್ರೆ ಸರಿ ಹೋಗುತ್ತೆ. ಇದೆಲ್ಲ ಸರಿ ಹೋಗಕ್ಕೆ ನಾನು ಏನಾದರೂ ಮಾಡಲೇಬೇಕು. ಅದು ಮಾಧವಿಂದಾನೇ ಶುರು ಆಗಬೇಕು. ಇವ್ರುಗಳ ಮಧ್ಯೆ ಮಾಧವ್ ಬಲಿಪಶು ಆಗೋದಕ್ಕೆ ನಾನು ಬಿಡಲ್ಲ.
ನಿನಗೆ ಹೇಳ್ತಾ ಇರೋದು. ಅತಿ ಆಯ್ತು ನಿಂದು. ಮನೆಗೆ ಬಂದ ತಕ್ಷಣ ಇಡೀ ಮನೆ ನಿನ್ನ ಹೆಸರಲ್ಲಿದೆ ಅನ್ಕೊಂಡಿದ್ಯಾ? ಹೇಳ್ತೀಯೋ ಇಲ್ಲೋ? ಇದು ನನ್ನ ಮನೆ. ನಾನು ಎಲ್ಲಾದ್ರೂ ಹೋಗ್ಬಹುದು, ಎಲ್ಲಾದ್ರೂ ಕೂತ್ಕೋಬಹುದು. ಎಲ್ಲಾದ್ರೂ ಕೂತ್ಕೋಬಹುದು ಅಂದ್ರೆ ನಾವು ಮನೆಯಿಂದ ಏನ ನೋಡಮ್ಮ, ಇವಳನ್ನ ಮನೆ ಒಳಗೆ ಬಿಟ್ಕೊಂಡಿದ್ದಕ್ಕೆ ಮನೆನೇ ನಂದು ಹೋಗ್ತಾಳೆ. ಹಾ, ಕಾಲಲ್ಲಿರೋ ಚಪ್ಪಲಿ ಕಾಲಲ್ಲೇ ಇರ್ಬೇಕು, ಯಾರು ತಲೆ ಮೇಲೆ ಹೊತ್ಕೊಳ್ಳಲ್ಲ. ಹೋಗೋಗೋ, ಎದ್ದ ಮೇಲೆ ಹೋಗೋ. ನಿನಗೆ ಹೇಳ್ತಾ ಇರೋದು, ಕಿವಿ ಕೇಳಿಸ್ತಿಲ್ವಾ? ನೋಡಿದ್ರ ಏನ್ ನಡೀತಿದೆ? ಇವ್ರಮ್ಮ ಇರೋ ಜಮೀನೆಲ್ಲ ನುಂಗ್ಕೊಂಡ್ಲು, ಇವಳು ಇರೋ ಮನೆನೂ ನುಂಗಕ್ ಬಂದಿದ್ದಾಳೆ. ನೋಡೆ, ಇಲ್ಲಿ ಕೇಳು. ಅವ್ರ ಆಸೆ ಇತ್ತು ಅಂತ ನೀ ಮನೆ ಒಳಗ್ ಬಂದಿದ್ಯಾ, ಆದ್ರೆ ಈ ಮನೆ ನನ್ನ ಮಕ್ಕಳ ಸೇರಿದ್ದು. ಇವಳಿಗೆ ಯಾಕಮ್ಮ ಅದನ್ನೆಲ್ಲ ಹೇಳ್ತೀಯ? ಇವಳು ನಮ್ಮ ಮನೆಯಿಂದ ಹೊರಗೆ ತಪ್ಪಿದ್ರೆ ಗೊತ್ತಾಗತ್ತೆ. ಅದ್ ಹೆಂಗ್ ತಪ್ತೀರಾ? ಕಾನೂನು ಅವಳ ಕಡೆ ಇದೆ. ಆ ಕಾನೂನಲ್ಲ, ಈ ಮನೆಯವ್ರು ಅವಳ ಕಡೆ ಇರೋದು. ಅದಕ್ಕೆ ಅವಳಿಗೆ ಈ ಪಾಟಿ ಕೊಬ್ಬು. ರೀ, ಅಣ್ಣಾಜಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿ. ಅವರೇ ಏನಾದರೂ ಮಾಡಿ ಇವಳನ್ನ ಮನೆಯಿಂದ ಆಚೆ ಹಾಕಿ. ಹಾಗೆ ಭಾಗದ ವಿಷಯನೂ ಮಾತಾಡಬೇಕು. ಭಾವನ್ನ ಕೆಳಗೆ ಬರೋದಕ್ಕೆ ಹೇಳಿ. ಇದೇನಿದು? ಮಾಧವ್ಗೆ ಮೈ ಹುಷಾರಿಲ್ಲ. ಇಂಥ ಪರಿಸ್ಥಿತಿಲಿ ನಿನ್ಗಿದೇ ಮುಖ್ಯ ಆಯ್ತಾ? ಕೆಲವು ವಿಷಯಗಳನ್ನ ಬಿಸಿ ಇದ್ದಾಗಲೇ ಮುಗಿಸ್ಬಿಡ್ಬೇಕು ಹೊತ್ಗೆ. ಇಲ್ಲ ಅಂದ್ರೆ ನಾವು ಹೊರಗೆ ಹೋಗ್ಬೇಕಾಗತ್ತೆ. ಸರಿ, ಆದ್ರೆ ಮಾಧವ್ ಬರಲ್ಲ. ನಾನಿದ್ದೀನಲ್ಲ. ನಿಂತ್ಕೋ. ಎಲ್ಲೋಗ್ತಿದ್ಯಾ? ನನಗೆ ಕೆಲಸ ಇದೆ. ನಾವೇನು ಹರಟೆ ಹೊಡಿತಾ ಇದೀವ? ಸ್ವಲ್ಪ ಹೊತ್ತಿರೋ, ಅಣ್ಣಾಜಿ ಬರ್ತಾ ಇದಾರೆ. ಭಾಗದ ವಿಷಯ ಮಾತಾಡ್ಬೇಕು. ಅದಕ್ಕೆ ನೀನು ಇದೆಯಲ್ಲ, ಇನ್ಯಾರು ಬೇಕು? ಭಾಗ ಬೇಕು ತಾನೆ? ಹಾಗಂತ ಈಗ ರೆಕ್ಕೆ ಕಟ್ಕೊಂಡು ಹಾರ್ಲಾ? ಇನ್ನೇನ್ ನನ್ ಗಂಡ ಬಾಸಿಂಗ ಕಟ್ಕೊಂಡು ಕುಣಿತಾ ಇದ್ದಾರ? ಈ ಮನೆ ಬಗ್ಗೆ ತಾನೇ ಮಾತಾಡ್ತಿರೋದು. ಅದಕ್ಕೆ ಹೇಳಿದ್ದು ಇರು ಅಂತ. ಮಾವ ಮಾಡಿದ ಕೆಲ್ಸಕ್ಕೆ ಈ ಪೀಡೆ ಈ ಮನೆಗೆ ಸೇರ್ಕೊಂಡಿದೆ. ಅದನ್ನ ಹೊರಗಾಕೋದ್ ಬೇಡ್ವಾ? ನನಗಿರಕ್ಕಾಗಲ್ಲ, ಏನಾರು ಮಾಡ್ಕೊಳ್ಳಿ. ರಘುರಾಮ, ನಿಂತ್ಕೊಳ್ಳೋ. ರಘು, ಶಂಕರ್, ಪಾಲ್ ಬಗ್ಗೆ ತಾನೇ ಸಮಸ್ಯೆ. ನೀವು ಫೋನ್ ಮಾಡಿ ಲಾಯರ್ನ ಕರೀರಿ. ಫೋನ್ ಮಾಡಿ. ನನ್ನ ಫೋನಲ್ಲೇ ಒಳಗಿದೆ, ತರ್ತೀನಿ ರೀ. ಹಲೋ. ಹಾ ಅಣ್ಣಾಜಿ, ನಾನು ಮಂದಾಕಿನಿ ಮಾತಾಡ್ತಾ ಇರೋದು. ದೊಡ್ಡೋರ್ ಮಗಳು. ಮುಖ್ಯವಾದ ವಿಚಾರ ಮಾತಾಡಬೇಕಿತ್ತು. ನೀವೇನು ಮಾಡ್ತೀರಾ? ಈಗಿಂದೀಗಲೇ ನಮ್ಮ ಮನೆ ಕಡೆ ಬರ್ತೀರಾ? ನೋಡ್ರಿ, ಇವಳತ್ರ ಮೊಬೈಲು. ಕೇಳ್ರಿ ಎಲ್ಲಿಂದ ಬಂತು ಅಂತ. ಯಾರೋ ಪಾಪ ಇವಳತ್ರ ಬಟ್ಟೆ ಇಲ್ಲ ಅಂತ ಬಟ್ಟೆ ಕೊಟ್ರು. ಆದ್ರೆ ಇವಳತ್ರ ಮೊಬೈಲೇ ಇದೆ. ಎಲ್ಲಿ ಕದ್ದಿದೆ ಮೊಬೈಲು? ಅವಳು ಕದ್ದಿಲ್ಲ. ನೀನ್ ಯಾಕೆ ಯಾವಾಗ್ಲೂ ಅವಳ ಪರ ವಹಿಸ್ಕೊಂಡು ಮಾತಾಡ್ತೀಯಾ? ನನ್ಗೇನ್ ಅನ್ಸಿದ್ಯೋ ನಾನು ಹೇಳ್ತಾ ಇದ್ದೀನಿ. ಯಾರ ಮೇಲೂ ಆರೋಪ ಹೊರಿಸೋ ಮೊದಲು ಅದು ನಿಜಾನೋ ಸುಳ್ಳು ಅಂತ ತಿಳ್ಕೊಳ್ಳೋದು ಬೇಡವಾ? ಈಗ ಮೊಬೈಲ್ ಎಲ್ಲರ ಹತ್ರನೂ ಇರುತ್ತೆ. ಇಷ್ಟು ಚಿಕ್ಕ ವಿಷಯನ ಯಾಕೆ ದೊಡ್ಡದು ಮಾಡಬೇಕು? ಒಳಗೆ ಬರ್ಬಹುದಾ? ಬನ್ನಿ ಅಣ್ಣಾಜಿ, ಬನ್ನಿ. ಏನು ಫೋನ್ ಮಾಡಿದ್ದು? ಇದ್ದಕ್ಕಿದ್ದಾಗೆ ಬರಕ್ಕೆ ಹೇಳಿದ್ರಲ್ಲ. ಒಂದಾಕಿನಿ, ನೀನೇ ತಾನೇ ಫೋನ್ ಮಾಡಿದ್ದು? ಇವಳ ಹತ್ರ ನಿಮ್ಮ ನಂಬರ್ ಹೇಗೆ ಬಂತು? ಅದನ್ನ ನಾನೇ ಹೇಳಿ. ಇಷ್ಟು ವರ್ಷದಿಂದ ಇವರಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ. ಯಾರ ಹತ್ರನೂ ತಗೊಂಡಿರ್ಬೇಕು. ನೀವು ಬನ್ನಿ ಬನ್ನಿ. ಅಮ್ಮ,
ಅಮ್ಮ ಓ ರಘು, ನಮಸ್ಕಾರ. ಏನ್ ದಿಢೀರಂತೆ ಬಂದ್ಬಿಟ್ಟೆ? ಬಾ ಒಳಗೆ. ಅಯ್ಯೋ ಕೆಲಸ ಇದೆ, ಹೋಗ್ಬೇಕು. ಒಂದ್ 2 ನಿಮಿಷ ಕುತ್ಕೊಂಡು ಹೋಗ್ಬಾ. ಇಲ್ಲ ಇಲ್ಲೇ ಆರಾಮಿದ್ದೀನಿ. ಹೋಗ್ಲಿರಪ್ಪ, ಟೀ ತರ್ತೀನಿ. ಅಯ್ಯೋ ಅದೆಲ್ಲ ಏನು ಬೇಡ. ಅಯ್ಯೋ ಸುಮ್ನಿರಪ್ಪ ನೀನು. ದೇವಿಕ, ನೀನ್ ಮಾತಾಡ್ತಾ ಇರು, 2 ನಿಮಿಷ ಬಂದೆ. ಅಲ್ಲ ಪರವಾಗಿಲ್ಲ. ನಿಮ್ಮಪ್ಪ ಇಲ್ಲಿ ಕಾಣಿಸ್ತಾ ಇಲ್ಲ? ಇಲ್ಲ, ಅವ್ರು ಗ್ರಾಮ ಪಂಚಾಯತಿ ಕಡೆ ಹೋಗಿದ್ದಾರೆ. ಓ, ಬರೋದು ತುಂಬ ತಡ ಆಗತ್ತಾ? ಹಾಗೇನಿಲ್ಲ, ಏನೋ ಕೆಲ್ಸದ ಮೇಲೆ ಹೋಗಿದ್ದಾರೆ. ಮುಗ್ದಿದ ತಕ್ಷಣ ಬಂದ್ಬಿಡ್ತಾರೆ. ಏನೋ ಯೋಚನೆ ಮಾಡ್ತಿರೋಂಗಿದೆ. ದೇವಿಕಾ, ನನ್ನ ಪರೀಕ್ಷೆ ಹತ್ರ ಬಂತು, ಊರಿಗೆ ಹೋಗ್ಬೇಕು. ಮತ್ತೆ ಯಾವಾಗ ಭೇಟಿ ಆಗ್ತೀನೋ ಗೊತ್ತಿಲ್ಲ. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನಗೆ ಹಿಂದೆ ಯೋಚನೆ ಆಗಿದೆ. ನಮ್ಮ ಮನೆಯವ್ರು ಏನೆಲ್ಲ ಮಾತಾಡಿದ್ರು ಎಷ್ಟು ಸಹಿಸ್ಕೋತಾ ಇದೆಯಾ ನೀನು? ಊರೆಲ್ಲ ನಮ್ಮ ಬಗ್ಗೆನೇ ಚರ್ಚೆ ಮಾಡ್ತಾಯಿದ್ರು, ನೀನು ಸುಮ್ಮನೆ ಇದೆಯಾ? ಒಂದು ಮಾತು ಹೇಳ, ನಿನ್ನ ಜಾಗದಲ್ಲಿ ಬೇರೆ ಯಾವುದೇ ಹುಡುಗಿ ಇದ್ದಿದ್ರು ಅವಳ ನಿರ್ಧಾರನ ಬದಲಾಯಿಸಿರೋಳು. ಆದರೆ ನೀನು ಹಾಗೆ ಮಾಡಲಿಲ್ಲ. ನಾನು ಅಷ್ಟೇ, ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ನಿಮ್ಮ ಅಪ್ಪನಿಗೆ ಹೇಳು, ಇನ್ನು 3 ತಿಂಗಳಲ್ಲಿ ಒಳ್ಳೆ ಮುಹೂರ್ತ ನೋಡಲಿ, ನಾನು ಇನ್ನೇ ಮದುವೆ ಆಗೋದು. ಅಲ್ಲ, ಮದ್ವೆಗೆ ಯಾಕಿಷ್ಟು ಅವಸರ? ಇಲ್ಲ, ಅವಸರ ಮಾಡಲೇಬೇಕು. ನೀನು ಬೇಗ ನಿಮ್ಮ ಅಪ್ಪನಿಗೆ ಮುಹೂರ್ತ ನೋಡೋದಕ್ಕೆ ಹೇಳು. ನಾನು ಒಂದು ಮಾತು ಹೇಳ, ನೀವು ಇಷ್ಟು ಬೇಗ ಈ ನಿರ್ಧಾರ ತಗೊಳ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನಂಗೆ ಕ್ಷಮಿಸಿ. ತಪ್ಪು ಮಾತಾಡಿದ್ರೆ ಕ್ಷಮೆ ಕೇಳಬೇಕು. ನೀನು ನಿನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡಿದ್ಯಾ, ಅದಕ್ಕೆ ಯಾಕೆ ಕ್ಷಮೆ ಕೇಳಬೇಕು? ನನಗೆ ಆಸ್ತಿ ಮೇಲೂ ಆಸೆ ಇಲ್ಲ, ನನಗೆ ನಮ್ಮ ಮದುವೆ ಮುಖ್ಯ. ರಘು, ನೋಡಪ್ಪ, ಕೊಡು. ಆಸ್ತಿ ಭಾಗ ಏನಾಯ್ತು? ನಾನು ದೇವಿಕಾ ಇಷ್ಟೊತ್ತು ಅದೇ ಮಾತಾಡ್ತಿದ್ವಿ. ಆಗ ಏನೋ ಆಗಿದೆ, ಆದರೆ ಕಾಯ್ದೆ ಕಾನೂನು ಅಂತ ಒಂದಿಷ್ಟು ಕೆಲಸ ಬಾಕಿ ಇದೆ. ಅಲ್ಲಿವರೆಗೂ ಕಾಯೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೆ ಬೇಗ ಮುಹೂರ್ತ ನೋಡಿ ಅಂತ ಹೇಳೋದಕ್ಕೆ ಬಂದೆ. ನಾನು ಮದುವೆ ಅಂತ ಆದರೆ ಅದು ದೇವಿಕನೇ. ಅದಕ್ಕೋಸ್ಕರ ನನ್ನ ಭಾಗದ ಆಸ್ತಿನ ಬಿಡೋ ಪರಿಸ್ಥಿತಿ ಬಂದರೂ ನಾನು ಬಿಡ್ತೀನಿ. ಅದು ಹಾಗಲ್ಲ ಪರಗುರಾಮ, ನಾಳೆ ನಿಮ್ದು ಅಂತ ಒಂದು ಸಂಸಾರ ಇರುತ್ತೆ, ಅದಕ್ಕೆ ತೊಂದರೆ ಆಗ್ಬಾರ್ದಲ್ವಾ? ನೀವಿಬ್ಬರೇ ಸುಖವಾಗಿ ಸಂತೋಷವಾಗಿ ನಿಮ್ಮ ಸ್ವಂತ ಮನೇಲಿ ಇರಬೇಕು. ನೋಡಪ್ಪ, ನೀನು ಈಗಿರೋ ಮನೆಗಂತೂ ನನ್ನ ಮಗಳನ್ನ ಕಳಿಸಲ್ಲ. ಅಲ್ಲೇನು ನಡೀತಾ ಇದೆ ಅಂತ ಇಡೀ ಹಳ್ಳಿಗೆ ಗೊತ್ತು. ನನ್ನ ಮಗಳು ಮುಖ್ಯ. ಅಮ್ಮ, ಈ ವಿಷಯ ಈಗಲೇ ಮಾತಾಡ್ಬೇಕು ಕಣೆ. ನಾನೇನೇ ಮಾತಾಡಿದ್ರು ತಿಳ್ಕೊಳ್ಳುವಷ್ಟು ಜಾಣ ಇದ್ದಾನೆ ರಘು, ಅಲ್ವೇನಪ್ಪ? ನೋಡ್ತೀನಿ, ಆದರೆ ಈ ಮದುವೆ ನಡೆದೇ ನಡೆಯುತ್ತೆ. ನೀವ್ ಹಿಂಗ ಕೈ ಕೊಟ್ಕೊಂಡು ಸುಮ್ನ ನಿಂತಿರ್ರಿ, ಏನು ಕೇಳ್ಬ್ಯಾಡ್ರಿ. ಈಗ ನನಗೇನು ಮಾಡಂತಿ? ನೀವ್ ಹೋಗ್ ಮಾತಾಡ್ರಿ. ಈ ಮನಿ ಸಲುವಾಗ ಎಷ್ಟು ದುಡ್ದೀವಿ, ನಮಗೇನ್ ಸಿಕ್ಕೈತಿ? ನಾವ್ ಹೆಂಗಿದ್ವೋ ಈಗ್ಲೂ ಹಂಗ ಅದೀವಿ. ಆ ಪುಟ್ಟಿ ನೋಡ್ರಿ ಹೆಂಗದಳ, ಯಜಮಾನ್ರ ಪಾಪದ ಪಿಂಡ ಅದು. ಆ ಮನಿ ಸೇರ್ಕೊಂಡು ಉಣ್ಕೊಂತ ತಿನ್ಕೊಂತ ಆರಾಮಾಗದಳ. ಅಕ್ಕಿಗೂ ಪಾಲೈತಿ, ನಮಗೇನ್ ಸಿಕ್ಕೈತಿ? ಇಷ್ಟಕ್ಕೂ ನೀವ್ ಯಜಮಾನ್ರಗ ಭಾಳ ಬೇಕಾದವ್ರು. ಅವ್ರಿಗೆಲ್ಲ ಕೆಲಸದಾಗೂ ಕೂಡೇ ಇದ್ದವ್ರು. ಅವ್ರು ಯಾರ್ಯಾರಿಗೆ ಮೋಸ ಮಾಡ್ಯಾರ, ಎಷ್ಟು ಮಂದಿ ಹೆಣ್ಮಕ್ಳನ್ನ ಹಾಳು ಮಾಡ್ಯಾರ ನಿಮಗ್ ಗೊತ್ತಿರ್ಬೇಕಲ್ಲ. ಹೋಗ್ರಿ, ಇದ್ರಾಗ ನಮಗೇನಾದ್ರೂ ಪಾಲ್ ಸಿಗ್ಲಿಲ್ಲ ಅಂದ್ರ ಯಜಮಾನ್ರ ಎಲ್ಲಾ ಕತಿನೂ ಪೊಲೀಸ್ರಿಗೆ ಹೇಳ್ತೀನಿ ಅಂತ ಹೇಳ್ರಿ. ಏನ್ ಹೇಳಕತ್ತೀಯ ನೀನು? ಅಪ್ಪಾರ್ ಹೋದ್ರು, ಅಪ್ಪಾರ ಬಗ್ಗೆ ಈ ಮನೆಯವ್ರಿಗೆ ಕಾಳಜಿ ಇಲ್ಲ. ಈಗ ನೀ ಹೇಳ್ದಂಗೆ ಏನಾದ್ರು ನಾ ಹೋಗಿ ಕೇಳಿನಿ ಅಂದ್ರೆ ಏನಾಕತಿ ಗೊತ್ತೈತೇನ? ಅಪ್ಪಾರ ಎಲ್ಲಾ ಮಾಡೋ ಕೆಟ್ಟ ಕೆಲಸದಾಗ ನೀನು ಶಾಮೀಲಾಗಿದ್ದಿ ಅಂತಾರ. ಅವಾಗ ಏನಾಕತಿ? ನನ್ನ ಕೊಳ್ಳಿಗೆ ಬಾವಿ ಹಗ್ಗ ಬರ್ತೈತಿ.
ಈ ಒಣ ಉಸಾಬರಿ ಎಲ್ಲ ನಮಗೆ ಯಾಕೆ ಬೇಕ? ಸುಮ್ಮನೆ ಇರೋದು ಚಲೋ ಅಂತೀನಿ. ಹಂಗಂತ ನಾವ್ ಭಿಕಾರಿ ಆಗಿರ್ಬೇಕನ? ಹೋಗಿ ಪುಟ್ಟಿಗೆ ಹೇಳ್ರಿ, ನಿನಗೆ ಏನೇನ್ ಸಿಕ್ಕೈತೋ ಅದ್ ನನ್ನಿಂದ ಸಿಕ್ಕೈತಿ, ಇದ್ರಾಗ ನನಗೂ ಪಾಲ್ ಬೇಕು ಅಂತ. ನೀವ್ ಸುಮ್ನಿದ್ರು ನಾನ್ ಸುಮ್ನಿರಂಗಿಲ್ಲ. ಮತ್ತ ಇದಕ್ಕ ನೀವ್ ಏನಾರ ಮಾಡಾಕ ಬೇಕಾ? ಏನ್ ಮಾಡ್ಬೇಕು? ನನ್ ಲೆಕ್ಕಾಚಾರ ಅಂತಿದ್ರಲ್ಲ, ಈಗ ತೋರ್ಸ್ರಿ ನಿಮ್ ಲೆಕ್ಕಾಚಾರ ಏನು ಅಂತ. ನಾನು ನೋಡ್ತೀನಿ. ಆದ್ರ ಒಂದ್ ಮಾತು ನೆನಪಿರ್ಲಿ, ನಮಗೂ ಪಾಲ್ ಸಿಗಾಕ ಬೇಕಾ? ಈಗ ಹೇಳಿ. ಅಪ್ಪ ಏನೋ ಭಾಗ ಮಾಡಿ ಹೋಗ್ಬಿಟ್ರು, ಆದ್ರೆ ನನ್ನ ಭಾಗಕ್ಕೆ ಬಂದಿರೋದು ನನಗೆ ಯಾಕೋ ಸಮಾಧಾನ ಇಲ್ಲ. ಶಂಕರ, ಇದೆಲ್ಲ ಕಾನೂನು ವಿಚಾರಪ್ಪ, ನಾವೇನು ಮಾಡೋದಕ್ಕಾಗಲ್ಲ. ನೀವು ಹೇಳೋದು ನನ್ಗೆ ಅರ್ಥ ಆಗಿದೆ. ಈಗ ಸುಮ್ಮನೆ ಮಾತಾಡೋ ಬದಲು ಬಿಲ್ಲಲ್ಲಿ ಏನಿದೆ ಅಂತ ನೋಡೋಣ. ಅಂದ್ರೆ ನಮ್ಗ ಗುಡ್ಡದ ಮೇಲಿನ ಜಮೀನಾ? ಅದ್ರಲ್ಲಿ ಏನ್ ಬೆಳೆಯುತ್ತೆ? ಏನೂ ಆಗಲ್ಲ. ನಮ್ಗ ಆ ಜಮೀನ್ ಬೇಡ. ಮೊದಲು ಇವಳ್ದು ಏನು ಒಂದು ನಿರ್ಧಾರ ಆಗ್ಲಿ. ಇವಳು ಮನೆಗೆ ಬಂದಾಗಿಂದ ಬರೀ ತೊಂದರೆಗಳೇ ಆಗಿದೆ ನೋಡಿ. ಭಾವ ಹುಷಾರಿಲ್ದೆ ಮಲಗಿದ್ದಾರೆ. ಸರಿತಾ, ಮಾಧವ್ಗೆ ಮೈ ಹುಷಾರಿಲ್ದೆ ಇರೋದಕ್ಕೆ ಮಂದಾಕಿನಿ ಕಾರಣ ಅಲ್ಲ. ಸುಮ್ಮನೆ ಅವಳ ಮೇಲೆ ಗೂಬೆ ಕೂರ್ಸೋದ್ ಬೇಡ. ಸುರೇಖಾ, ಮಾಧವನಿಗೆ ಹುಷಾರ್ ತಪ್ಪಿದ್ದಕ್ಕೂ ಇವಳಿಗೂ ಏನು ಸಂಬಂಧ ಇಲ್ಲ ಅಂತಂದ್ಯಲ್ಲ. ಆದ್ರೆ ಗುರೂಜಿ ಹೇಳಿದ್ದೇನ್ ಗೊತ್ತಾ? ಇವಳು ಈ ಮನೇಲಿ ಇರೋದಕ್ಕೆ ಏನು ಕೆಟ್ಟದಾಗಲ್ಲ. ಇನ್ನೂ ಇವಳನ್ನ ಮನೆಯಿಂದ ಹೊರಗೆ ಕಳ್ಸಕ್ ಪ್ರಯತ್ನ ಪಟ್ರೆ ಕಾನೂನು ಕಡೆಯಿಂದ ನಿಮಗ್ ಕೆಟ್ಟದಾಗತ್ತೆ. ಯಾರೋ ನಿಮ್ ವಿರುದ್ಧ ಕೋರ್ಟ್ಗೆ ಹೋಗ್ಬೋದು. ಈ ವಿಚಾರದಲ್ಲಿ ಮಾಧವ್ ಸಿಕ್ಕಾಕೊಳ್ಳೋದು ನನ್ಗಿಷ್ಟ ಇಲ್ಲ. ಅಂದ್ರೆ ಇವಳನ್ನ ಈ ಮನೇಲೆ ಇಟ್ಕೋಬೇಕಾ? ಈಗ ಕಾನೂನಿನ ಪ್ರಕಾರ ಮಂದಾಕಿನಿ ಈ ಮನೆಯಲ್ಲೇ ಇರಬೇಕಾಗುತ್ತೆ. ಯಜಮಾನರು ಎಲ್ಲರ ಹೆಸರಿನಲ್ಲೂ ಆಸ್ತಿ ಬರೆಸಿದ್ದಾರೆ. ಅದರಲ್ಲಿ ಮಂದಾಕಿನ ಹೆಸರಿನಲ್ಲೂ ಪಾಲಿದೆ. ಅವಳು ಮದುವೆ ಆಗೋವರೆಗೂ ಈ ಮನೆಯಲ್ಲೇ ಇರಬೇಕಾಗುತ್ತೆ. ಇದು ಯಜಮಾನರ ತೀರ್ಮಾನ. ಇದನ್ನು ನಾವು ಗೌರವಿಸಬೇಕೇ ಹೊರತು ಬೇರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಮನೆ, ನನಗೆ ಈ ಮನೆ ಮೇಲೆ ಹಕ್ಕಿದೆ. ನಾನೆಲ್ಲೂ ಹೋಗಲ್ಲ. ಅಮ್ಮ, ಇದೇನ್ ಪಾಲು ಅಂತ ಮಾಡಿದ್ರ ನಿಮ್ಮಪ್ಪ? ಇವಳನ್ನ ಇಲ್ಲೇ ಉಳಿಯಕ್ ಬಿಟ್ರೆ ಮನೆನೇ ನುಂಗ್ ನೀರ್ ಕುಡ್ದು ಹಾಕ್ಬಿಡ್ತಾಳೆ. ಮಾ, ನೀನ್ ಸುಮ್ಮನಿದು, ನಾನು ನೋಡ್ಕೋತೀನಿ. ಅಣ್ಣಾಜಿ, ಇನ್ನೇನಾದ್ರೂ ಫಾರ್ಮಾಲಿಟೀಸ್ ಇದ್ರೆ ಅದನ್ನು ಮುಗಿಸ್ಬಿಡಿ. ಸರಿತಾ, ಸ್ವಲ್ಪ ನೀರು ತಗೊಂಡು ಬಾರಮ್ಮ. ಸಂಬಂಧ ಇರಲಿ ಇಲ್ಲದೆ ಇರಲಿ, ಯಜಮಾನರು ಪ್ರತಿಯೊಬ್ಬರ ಬಗ್ಗೆನೂ ಕಾಳಜಿ ವಹಿಸಿದ್ದಾರೆ. ಇದುವರೆಗೂ ನಾನು ನನ್ನ ಫೀಸ್ ಕೇಳಲಿಲ್ಲ. ಯಾವುದೇ ಕೆಲಸಕ್ಕೂ ಅವ್ರ ಹತ್ರ ₹1 ದುಡ್ಡು ತಗೊಂಡಿಲ್ಲ. ಯೋಚಿಸ್ಬೇಡಿ, ಅದೇನು ಫೀಸ್ ಇದೆಯೋ ನಾವು ಕೊಡ್ತೀವಿ. ನೀನು ತಪ್ಪು ತಿಳ್ಕೊಂಡಿದೀಯಾ. ನಾನು ಹೇಳಿದ್ನಲ್ಲ, ಯಜಮಾನರಿಗೆ ಎಲ್ಲರ ಬಗ್ಗೆ ಕಾಳಜಿ ಇತ್ತು ಅಂತ. ಅದರಲ್ಲೂ ನನ್ನ ಬಗ್ಗೆ ಅವರಿಗೆ ಅಗಾಧವಾದ ವಿಶ್ವಾಸ ಇತ್ತು. ನಾನಂತೂ ಅವ್ರ ಹತ್ರ ಏನೂ ತಗೊಂಡಿರ್ಲಿಲ್ವಲ್ಲ. ಅದಕ್ಕೆ ಯಜಮಾನರು ಒಂದಿನ ನನ್ನ ಕರೆದು ರಸ್ತೆ ಬದಿ ಜಮೀನ್ ಹತ್ರ ಕರ್ಕೊಂಡು ಹೋದ್ರು. ನೀನಂತೂ ಇದುವರೆಗೂ ನನ್ನಿಂದ ಏನೂ ತಗೊಂಡಿಲ್ಲ. ಪಾಪ ನಿನ್ನ ಮನೆಯನ್ನು ನಡಿಬೇಕಲ್ಲ, ಅದಕ್ಕೆ ಈ ಜಮೀನ ನೀನೇ ಇಟ್ಕೊ ಅಂದ್ಬಿಟ್ರು. ಏನ್ ಮಾತಾಡ್ತಿದ್ದೀರಾ ಅಣ್ಣಾಜಿ? ರಸ್ತೆ ಬದಿ ಜಮೀನು ನಿಮ್ಮ ಹೆಸರಲ್ಲ? ಹಾಗಂತ ಯಜಮಾನ್ರ ಇಚ್ಛೆ. ನಾನು ಇದುವರೆಗೂ ಅವ್ರು ಯಾವ ಮಾತು ಮೀರಿಲ್ಲ, ಈ ಮಾತನ್ನು ಮೀರಕ್ಕಾಗಲ್ಲ. ಹೇಗಿದ್ರು ನಾನು ಅವ್ರ ಹತ್ರ ಏನೂ ತಗೊಂಡಿರಲಿಲ್ಲ. ನನಗೂ ಆಧಾರ ಆಗಿರೋದು ಅದೊಂದೇ ಜಮೀನು. ನಾನು ಆ ಜಮೀನ ಈ ಮನೆಗಾಗಿ ದುಡ್ದಿರೋ ಫಲ ಅಂತ ಅಂದ್ಕೊಂಡಿದ್ದೀನಪ್ಪ. ರಾಧಕ್ಕ, ಇಲ್ಲೇನು ಮಾಡ್ತಿದ್ಯಾ? ಏನ್ ನೋಡ್ತಿದ್ಯಾ? ಇಲ್ಲೇನು ನೋಡ್ತಿದ್ಯಾ? ಹಾವು 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 ಶಂಕರಣ್ಣ, ಹಾವು ಎಲ್ಲ ಬಂದು ಹಾವು ಬಂದಿದೆ.
ಹಾವು 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 ಅಜ್ಜ ಸತ್ ಇದೇ ಮೊದಲು ಸತಿ ಅಲ್ವಾ ಹಾವು ಬರ್ತಾ ಇರೋದು.